ನಾನಿರುವುದು ನಿಮಗಾಗಿ, ನೀವಿರುವುದು ನನಗಾಗಿ. ಯಾರು ನೀವು? ಯಾರು ಬೇಕಾಗಿತ್ತು? ಏನ್ ಬಂದ್ರಿ? ನಂದೆದುರಿಗೆ ಕಾಲ್ ಎತ್ತಾಕೊಂಡು ಕೂತ್ಕೊಳ್ಳೋ ಸೈಜ ಬಂತೆ. ಹೇಳಿ, ಯಾರು ನೀವು? ನೋಡಿದ್ರೆ ತಿಳಿಯಲ್ವೇನೆ, ಗುಳ್ಳೆನರಿ ತಿಪ್ಪೆ ಹಂದಿ. ನಾನು ಈ ಮನೆಗೆ ಹುಲಿ, ನನ್ನ ಗುಳ್ಳೆ ನರಿ ತಿಪ್ಪೆ ಹಂದಿ ಅಂತೀರಾ? ಅಯ್ಯೋ, ತೆಪ್ಪರ್ ಮುಂಡೆ ತಗೊಂಬಂದು ಜನ ಕತ್ತೆಗಳ. ನೋಡಿ ಅಮ್ಮ, ಈ ಮನೆಗೆ ಯಾರೇ ಬಂದ್ರು ಮೊದಲು ನನ್ನ ನೋಡ್ಬೇಕು, ಆಮೇಲೆ ನಿಮ್ಮನ್ನ ನೋಡ್ಬೇಕು. ಅದು ಬಿಟ್ಟು ಸೀದಾ ಬಂದು ಸೀಟ್ ಹತ್ತಿ ದಿಮ್ರಂಗ ಅಂತ ಕೂತ್ಬಿಟ್ಟು ನನ್ನ ಬಾಯಿ ಬಂದು ಬೈತಾರ ಇವರು. ನಿಂತ್ಕೊಳ್ರಮ್ಮ, ಅದೇನಾಯ್ತು ಅಂತ ಸ್ವಲ್ಪ ಹೇಳ್ರಮ್ಮ. ಇವನು ಈ ದಾಂಡಿಗ ನಮ್ಮನ್ ಕತ್ತೆಗಳು ಅಂತಾನೆ. ಇಂಥವ್ನೇನಾದ್ರೂ ನಮ್ಮ ಅರಮನೆಯಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ರಮ್ಮ? ಹಿಡ್ದು ಎಡಕ್ಕೂ ಬಲಕ್ಕೂ ಬಾರಿಸ್ತಿದ್ವಿ. ಅಷ್ಟೇ ತಾನೆ, ಈಗ ನಾನ್ ಬಾರಿಸ್ತೀನಿ. ಹೊಡಿಯಕ್ ಬಂದಿವನ್ನ ನಮ್ಮ ಅರಮನೆಯಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ರಮ್ಮ? ಅವನ್ ಕೊಡಿಲಿ, ಅವನ್ ಕಾಲೇ ಮುರಿತಿದ್ವಿ. ಅಷ್ಟೇ ತಾನೆ. ಇನ್ನು ಏನ್ ಮಾಡ್ತಿದ್ರಮ್ಮ? ಕುತ್ತಿಗೆ ಹಿಡಿದು ಆಚೆ ತಳ್ತೀನಿ. ಅಯ್ಯೋ, ಕಾಫಿ ಕುಡೀರಮ್ಮ. ಅಕ್ಕ, ಏನೇ ಇದು? ಕಾಫಿ ತಂದಿರೋದ್ರಿಂದ ಕಾಫಿ ಕಪ್ಪು ಅನ್ಕೋಬೇಕು. ಕಾಫಿ ಕಪ್ಪು ಇಲ್ಲ ಕಷಾಯದ ಕಪ್ಪು. ಬಂಗಾರದಂತ ಕಪ್ಪನ್ನ ಒಡೆದು ಚೂರ್ ಚೂರ್ ಮಾಡ್ಬಿಟ್ರಲ್ಲೇ ಮುಂಡೇವ. ಇರ್ಲಿ, ಮದ್ವೆ ಮೇಳ ಊದ್ಲಿ. ನಿಮ್ ಎಲುಬುಗಳನ್ನ ಅದೇ ರೀತಿ ಚೂರ್ ಚೂರ್ ಮಾಡ್ತೀನ್ರೆ ಮುಂಡೇರ. ಬಂಗಾರಮ್ಮನವರೇ, ಬೆಳ್ಳಿ ಲೋಟದಲ್ಲಿ ಕಾಫಿ ತರ್ತೀನಿ, ಕಾಫಿ ತಗೊಳ್ರಿ. ಹೇಗಿದ್ದಾನ ಅಣ್ಣ? ಸಿಂಪ್ಲಿ ಸೂಪರ್. ಅದನ್ನ ಹೇಳ್ಬೇಕಾಗಿರೋದು ನೀನಲ್ಲ. ಹೀಸ್ ರಿಯಲಿ ಹ್ಯಾಂಡ್ಸಮ್. ಅಯ್ಯೋ ದೇವ್ರೆ, ಮೂರೇರ್ ಕೈ ಕಟ್ಕೊಂಡು ಕೂತಿದ್ದಿ ಮೂದೇವಿ ಗೋಪಿಗೆ ಯಾವನೂ ಕೊಟ್ಟಿ ಹಾಕಿ ಒಳ್ಳೆ ಪಕ್ಕಾ ಮನುಷ್ಯ ಮಾಡ್ಬಿಟ್ಟಿದ್ದಾನಲ್ಲ. ಬಂದ್ರ ಮಕ್ಳೇ, ಬಾ. ನೋಡಿದ್ಯಾ ಹಿರಿಮಗಳೇ, ನನ್ನ ಮಗ ಒಳ್ಳೆ ಮನ್ಮತ ಇದ್ದಾಗಿದ್ದಾನೆ. ಅಮ್ಮ, ನನ್ಗೆ ಶೂ ಕಚ್ಚುತ್ತೆ, ಮತ್ತೆ ಇದು ನನ್ ಕುತ್ತಿಗೆ ಬಿಗಿಯುತ್ತೆ. ನನಗೆ ಬೇಡಮ್ಮ ಇದು. ಸುಮ್ನಿರು, ಒಳ್ಳೆ ಬೆಳದಿಂಗಳ ಚಂದ್ರ ಇದ್ದಾಗಿದ್ದಾನೆ ಅಲ್ವಾ? ಬರೀ ಚಂದ್ರನಾಗ್ ಹೊಳಿತಿದ್ರೆ ಸಾಕ? ಓದೋ ವಿದ್ಯೆ ಏನು ಬೇಡ್ವಾ? ಶೇಖರು, ಅಮ್ಮ, ಸ್ಪೆಷಲ್ ಆಗಿ ಓದಕ್ಕೆ ಟ್ಯೂಷನ್ಗೆ ಟೀಚರ್ ಅರೇಂಜ್ ಮಾಡಿದೀನಿ. ಅಯ್ಯೋ, ಓದೋರು ಹಾಕೊಳ್ಳೋ ಈ ಬಟ್ಟೆನೆ ಇಷ್ಟೊಂದು ಬಿಗಿ ಆಗಿರುವಾಗ ಇನ್ನು ಓದಿ ಎಷ್ಟು ಕಷ್ಟವಾಗಿರುತ್ತೆ. ನಾನು ಓದಲ್ಲ. ಲೋ 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 ಲೋ, ನನ್ನ ಮಾತು ಕೇಳು, ನಿನ್ ಮದುವೆ ಮಾಡಿಸ್ತೀನಿ. ಮದುವೆನ? ಬಾ ಬಾ. ನೋಡು, ಅವ್ರು ನಿಜವಾಗ್ಲೂ ಕೆಲಸ ಹುಡುಗಿ ಅಲ್ಲ. ಗೊತ್ತಾ? ಅಯ್ಯೋ, ನನ್ನ ಮಾತು ಕೇಳು. ಇವರು ಮಿಟ್ಟೆ ಮರಿ ಜಮೀನ್ದಾರ್ ರಾಮಚಂದ್ರ ಪ್ರಸಾದ್ ಅವ್ರ ಮಕ್ಕಳು. ಇವ್ನ್ ಹುಡ್ಕೊಟ್ರೆ 10 ಲಕ್ಷ ರೂಪಾಯಿ ಸಿಗುತ್ತೆ. ಇವ್ನ್ ಮದುವೆ ಮಾಡ್ಕೊಂಡ್ರೆ ಒಬ್ಬೊಬ್ಬರಿಗೂ 1 ಕೋಟಿ ಹಣ ಸಿಗುತ್ತೆ. ಮದುವೆ ಮಾಡ್ಕೊಳಪ್ಪ, ಬಾ ಬಾ. ಏ ಬಡ್ಡಿ ಬಂಗಾರಮ್ಮ, ನಿನ್ನ ಪ್ಲಾನ್ ಎಲ್ಲ ಕಡ್ಡಿ ಮುರಿದಂಗ್ ಮುರಿತೀನಿ. ಕೋಟಿ ರೂಪಾಯಿ ಗಂಟು ಹೊಡಿಯೋದಕ್ಕೆ ತುಕ್ಕಿ ಹಿಡಿದು ಕೊಕ್ಕೆ ಹಾಕಿ ಎಳಿತಾ ಇದೀಯಾ? ಸ್ಟೀಲ್ ಪ್ಲೇಟಿಂಗ್ ಕೊಕ್ಕೆ ಹಾಕಿ ನನ್ನ ಕಡೆಗೆ ಎಳ್ಕೊಂಡ್ಬಿಡ್ತೀನಿ ಅದನ್ನ. ಆ ಹುಡುಗಿರ್ನ ಮಿಟ್ಟೆ ಬುರಿ ಜಮೀನ್ದಾರ್ಗೆ ಒಪ್ಸಿ ಬಹುಮಾನ ಸಿಗೋ 10 ಲಕ್ಷ ನಾನು ಹೊಡ್ಕೊಳ್ದೆ ಹೋದ್ರೆ ನನ್ನ ಹೆಸರು ಕೊಕ್ಕೆ ಕೋದಂಡನೇ ಅಲ್ಲ. ಅಯ್ಯೋ, ಇಲ್ಲೇನೂ ಇಲ್ಲ. ಅಯ್ಯೋ, ಯಾವತ್ತಾದ್ರೂ ಈ ಕಲ್ ಮುಂದೆ ಕೂತಿದ್ನ? ಈ ಮುಂಡೆರ್ಗೋಸ್ಕರ ಈ ಚಾಕ್ರಿ ಮಾಡ್ಬೇಕಾಗಿದೆ. ಇರ್ಲಿ, ಇವರಿಬ್ರು ನನ್ ಸೊಸೆರಾಗ್ ಬರ್ಲಿ, 2 ಕೋಟಿ ರೂಪಾಯಿ ನನ್ ಕೈಲಿ ಸೇರ್ಲಿ. ಆವಾಗ ಈ ಕಲ್ ಸವಿಯೋವರ್ಗೂ ಅವ್ರ ಕೈಲಿ ರುಬ್ಬಿಸ್ತೇ ಬಿಡ್ತೀನ? ಅವ್ರ ಸಾಯೋವರ್ಗೂ ರುಬ್ಬಿಸ್ತೀನಿ. ಮುಂಡೇರ ಏನ್ರಮ್ಮ? ಆಯ್ತಮ್ಮ. ಅಕ್ಕ ಧನ, ತಂಗಿ ಭಾಗ್ಯ, ನೋಡಿ ಹಿಟ್ಟಿನ್ನು ರುಬ್ತಾನೇ ಇದ್ದಾಳೆ. ಅಯ್ಯೋ, ಬುದ್ಧಿ ಇಲ್ದಿರೋ ಸೋಂಬೇರಿ ಕಣೆ ಅವಳು. ಅಯ್ಯೋ, ಆಗೋಯ್ತಮ್ಮ, ಆಗೋಯ್ತು, ಸ್ವಲ್ಪ ಆಗೋಯ್ತು. ರುಬ್ಬೋದ್ ಯಾವಾಗ? ಮಾಡೋದ್ ಯಾವಾಗ? ಹಾಕೋದ್ ಯಾವಾಗ? ನಾವ್ ತಿನ್ನೋದ್ ಯಾವಾಗ? ಅಲ್ಲಿವರೆಗೂ ನಾವ್ ಹೀಗೆ ನಿಂತಿರ್ಬೇಕಾ? ಅದೇ ನಮ್ಮ ಅರಮನೆಲಾಗಿದ್ರೆ ಪಕ್ಕದಲ್ಲಿ ಇರ್ತಿತ್ತು ಕುರ್ಚಿಗಳು ಕೂತ್ಕೊಳ್ಳಕ್ಕೆ. ಈಗೋ ಕುರ್ಚಿ, ಕೂತ್ಕೊಳ್ರಮ್ಮ.
ಭಾಗ್ಯ ಹುಟ್ಟಾಗ್ನಿಂದ ಯಾವತ್ತಾದ್ರೂ ಸರಿ ನಾವ್ ಹೀಗ್ ಸುಮ್ನೆ ಕೂತ್ಕೊಂಡಿರ್ತಿದ್ವಾ? ಏನ್ ಮಾಡ್ತಿದ್ರಮ್ಮ? ಯಾವ್ದಾದ್ರೂ ಸಿಹಿಯಾದ ಹಣ್ಣು ತಿಂತಿದ್ವಿ. ಈಗೋ ಹಣ್ಣು ತಿನ್ರಮ್ಮ. ತಿನ್ರೆ ಮುಂಡೇರ ಆ 3 ಗಂಟೆ ಬೀಳ್ಲಿ ಇರಿ. ನೀವ್ ಎಳೆ ಮಗುವಿನಲ್ಲಿ ಕುಡ್ದ ಹಾಲು ಸಮೇತ ಎಲ್ಲ ಕಕ್ಕಿಸ್ತೀನಿ ಕಣೆ, ಕಕ್ಕಿಸ್ತೀನಿ. ಆಹಾ ಆಹಾ, ಮಿಟ್ಟೆ ಮರಿ ಜಮೀದಾರ್ ನೀವೇ ತಾನೆ? ನೀವೇ ತಾನೆ? ಯಾರಯ್ಯ ನೀನು? ನನ್ನ ಮುಂದೆ ಇಷ್ಟೊಂದು ಧೈರ್ಯದಿಂದ ಯಾರು ಕೂತ್ಕೊಳ್ಳಲ್ಲ. ಅದು ಅವ್ರವ್ರ ಕರ್ಮ. ಹಣ ನೀನು ಬ್ಯಾಂಕ್ ಅಲ್ಲಿ ಇಟ್ಟಿರ್ತೀಯಾ ಇಲ್ಲ ಮನೇಲಿ ಇಟ್ಟಿರ್ತೀಯಾ? ಏನ್ ಹೀಗೆ ಕೇಳ್ತಿದ್ದಾನೆ? ಒಂದ್ ವೇಳೆ ಮಾರ್ವೇಶದಿಂದ ಬಂದಿರೋ ಇನ್ಕಮ್ ಟ್ಯಾಕ್ಸ್ ಆಫೀಸರಾ? ಯಾಕಯ್ಯ ತೆಪ್ಪಗಾಗ್ಬಿಟ್ಟೆ? ಕಾಫಿ ಕುಡಿತೀರಾ ಇಲ್ಲ ಕೂಲ್ ಡ್ರಿಂಕ್ಸ್ ಕುಡಿತೀರಾ? ಕಾಫಿ ಕೂಲ್ ಡ್ರಿಂಕ್ಸು? ಅಯ್ಯೋ ನೀನು ಮೊಕ್ಕೆ, ಮೊದಲು ಹೋಗಿ 10 ಲಕ್ಷ ರೂಪಾಯಿ ತಂದು ನನ್ನ ಕೈ ಮೇಲಿಡು, ಆಮೇಲೆ ಹೇಳ್ತೀನಿ ಓಡೋದಿನ ಹೆಣ್ಮಕ್ಳು ಎಲ್ಲಿದ್ದಾರೆ ಅಂತ. ನನ್ನ ಹೆಣ್ಮಕ್ಳ ಓಡ್ ಹೋದವರ? ಏನಯ್ಯ ಇದು ಕಥೆ? ನನಗಿರೋದೇ 2 ಗಂಡು ಮಕ್ಕಳು, ಅವರಿಬ್ರು ಈಗ ಫಾರಿನ್ ಅಲ್ಲಿ ಇದ್ದಾರೆ. ಬಲು ಬುದ್ಧು ಅಂತ ಕಣಯ್ಯ ನೀನು. ನಾನೇ ಕೊಕ್ಕೆ ಕೋದಂಡ ಅಂದ್ರೆ ನನಗೆ ಕೊಕ್ಕೆ ಆಗ್ತಿಲ್ಲ ನೀನು. ಎಲ್ಲಿ 10 ಲಕ್ಷ ರೂಪಾಯಿ ತೆತ್ತಬೇಕಾಗುತ್ತೋ ಅಂತ ಹೆಣ್ಣು ಮಕ್ಕಳ ಗಂಡು ಮಕ್ಕಳು ಮಾಡ್ಬಿಟ್ಟಿಯಲ್ಲ. ಹಾಗೆಲ್ಲ ಮಾಡಬಾರ್ದಪ್ಪ. ಹೋಗಪ್ಪ, ನನ್ನ ಬಂಗಾರ ನನ್ನ ಚಿನ್ನ ಹೋಗಪ್ಪ, 10 ಲಕ್ಷ ರೂಪಾಯಿ ತಂದು ಕೊಟ್ಬಿಡು ಹೋಗಪ್ಪ, ಹೋಗು. ನಿನಗೇನು ಹುಚ್ಚಿಡ್ದಿದ್ಯಾ? ಹೌದು ಹೌದು, ಮಕ್ಕಳು ಕಳ್ಕೊಂಡು ಹುಡುಕಿ ಅವ್ರು ಸಿಗದೆ ನಿನಗೆ ಹುಚ್ಚಿಡ್ದೋಗಿದೆ. ಈಗ ನೋಡು, 10 ಲಕ್ಷ ರೂಪಾಯಿ ತಂದು ಕೊಡು, ಅವ್ರು ಎಲ್ಲಿದ್ದಾರೆ ಅಂತ ಹೇಳ್ತೀನಿ. ಇಲ್ಲ ನಾನೇ ಅವ್ರು ಕರ್ಕೊಂಬಂದು ಒಪ್ಪಿಸ್ತೀನಿ. ನನಗೆ ಬೇರೆ ಕೆಲಸ ಇದೆ, ಹೋಗಿ ತಂದು ಕೊಡಯ್ಯ, ಬೇಗ ತಂದು ಕೊಡು. ಇವನ್ ಯಾರೋ ಮೆಂಟ್ ಹಾಸ್ಪಿಟಲ್ ಇಂದ ತಪ್ಪಿಸ್ಕೊಂಡ್ ಬಂದಿರ್ಬೇಕು. ತಾನು ಕಾಸು ಕಟ್ಟ ಇವನ್ನ. ಮೂರು ವರ್ಷದಿಂದ ಕೊಲೆ ಮಾಡಿ ಆವತ್ತಿನಿಂದ ನಮ್ ಕಣ್ ತಪ್ಪಿಸಿ ತಿರುಗ್ತಿದ್ದಾನೆ ಈ ಕೊಲೆ ಪಾತಕ. ನೋಡಿ ಇವನ ಸರ್, ಇವ್ ನಮ್ಮನೆ ಸಂತೆಪೇಟೆ ಮಸೀದಿ ಹತ್ರ ನೋಡಿದೆ ಸರ್. ಇಸ್ ಇಟ್? ಅಂದ್ರೆ ಈ ಊರ್ನಲ್ಲೇ ಇದ್ದಾನೆ ಅಂತ ಆಯ್ತು. ಅವನು ಈ ಊರ್ ದಾಟಕ್ ಮುಂಚೆ ಹಿಡಿಬೇಕು. ಕಮಾನ್. ಎಷ್ಟು ಹುಡ್ಕೋದ್ರು ಅವನ್ ನಮ್ ಕಣ್ಣಿ ಬೀಳ್ದಿರೋದೆ ನಮ್ ದುರಾದೃಷ್ಟ. ಸರ್, ಅವನ್ನ ಹಿಡಿಯೋಕೆ ಪೊಲೀಸನ್ನ ಪ್ರತಿ ರಸ್ತೆಯಲ್ಲೂ ಕಾವಲು ಹಾಕಿದೀನಿ ಸರ್. ಓಹೋ, ಸಿದ್ಧಾಂತಿಗಳು ಬನ್ನಿ ಬನ್ನಿ, ಏನ್ ಸಮಾಚಾರ? ತಗೊಳ್ಳಿ ಸರ್, ನೀವು ಕೊಟ್ಟ ಬಟ್ಟೆಗಳು. ನಿಮ್ಮ ಸಲಹೆ ಪ್ರಕಾರ ನಾನು ಎಲ್ಲಾ ಕೆಲಸ ಮಾಡಿ ಪೂರೈಸಿದೆ. ಇನ್ನು ಸಿದ್ಧಾಂತಿ ನನ್ನ ಹೆಸರಿಗೆ ಫುಲ್ ಸ್ಟಾಪ್ ಹಾಕಿ ಮುಂದಿನ ನನ್ನ ಜೀವನ ನೋಡ್ಕೋಬೇಕು ಅಂತ ಇದ್ದೇನೆ ಸರ್. ಅಂದ್ರೆ ನಿಮ್ಮಿಬ್ರು ತಂಗಿರ್ಗೂ ಮದುವೆ ಮಾಡ್ಬಿಟ್ರ? ಹೌದು ಸರ್, ವರಗಳು ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ಜೊತೆಗೆ ಬಳುವಳಿನೂ ಕೊಟ್ಟು ನನ್ನಿಬ್ರು ತಂಗಿರ ಮದುವೆನು ಸಂತೋಷದಿಂದ ವೈಭವದಿಂದ ಮಾಡಿದೆ ಸರ್. ಈ ವರದಕ್ಷಿಣೆ ಅನ್ನೋದು ನಾಶ ಆಗೋವರೆಗೂ ನಮ್ ದೇಶ ಉದ್ಧಾರ ಆಗಲ್ಲ ಸರ್. ನನ್ನ ತಂಗಿಯರಿಬ್ರು ಗಂಡನ ಮನೇಲಿ ಸುಖವಾಗಿದ್ದಾರೆ. ಅವರಿಬ್ರು ತಮ್ಮ ಹೃದಯಪೂರ್ವಕವಾದ ನಮಸ್ಕಾರನ ತಮಗೆ ತಿಳಿಸಿದ್ದಾರೆ. ಅವರಿಬ್ರ ಮೇಲೆ ಖಂಡಿತ ನಿಮ್ಮ ಆಶೀರ್ವಾದ ಇರಬೇಕು ಸರ್. ಗಾಡ್ ಬ್ಲೆಸ್ ದೆಮ್. ಬರ್ತೀನಿ ಸರ್. ನಮಸ್ಕಾರ ಸರ್. ಒಳ್ಳೇದು. ದೇವಿ, ನನ್ ತಂಗಿ